ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ಬ್ಯಾಂಗ್ಳೂರಿನಲ್ಲಿ ಸ್ಪೆಷಲ್ ಆಗಿರುವಂಥ ಹಲ್ವಾ ಪೂರಿನ ನಾನಿವತ್ತು ಹೆಂಗೆ ಮಾಡೋದಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ರೆಸಿಪಿನ ಬಂದು ಮೊಹರ್ರಮ್ ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ. ಇದು ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ ಹಲ್ವಾ ಪೂರಿ. ಇವಾಗ ನಾನೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ನಾನು 1.5 ಕಪ್ಪಷ್ಟು ಮೈದಾನ ತಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಆಮೇಲೆ 2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಆಯಿಲ್ನು ಬೇಕಾದರೂ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಮತ್ತು ಆಯಿಲು ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಕೈಯಲ್ಲಿ ಹಿಡಿದ್ರೆ ಒಂದು ಮುಷ್ಟಿ ಥರ ನೀವು ಇಟ್ಕೊಂಡ್ರೆ ಅದು ಕರೆಕ್ಟಾಗಿ ಶೇಪ್ ಬಂತು ಅಂದರೆ ಪರ್ಫೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ. ಆಮೇಲೆ ನೋಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿಯಾಗಿ ಕಲ್ಸೋಕೆ ಹೋಗಬೇಡಿ. ಒಂದು ಸ್ವಲ್ಪ ಸಾಫ್ಟಾಗಿ ನೀವು ಚಪಾತಿಗೆಲ್ಲ ನೀವು ಕಲಿಸ್ತೀರಲ್ಲ ಅಷ್ಟೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಅಥವಾ ತುಪ್ಪ ಯಾವುದು ಆಗುತ್ತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು 1 ಅವರಿಗೆ ಇದು ನೀವು ಇಡಬೇಕು ರೆಸ್ಟಿಗೆ. ಇವಾಗ ನಾನು ಇದು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು ನಾನು ಒಂದು 2 ಗಂಟೆ ನಾನು ನೆನೆಯಕ್ಕಿಟ್ಟಿದ್ದೆ. ಅದನ್ನು ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇವಾಗ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೆ. ಇವಾಗ ನಾನು ಒಂದು ಫುಲ್ಲು ಕಾಯಿನ ತಗೋತಾ ಇದ್ದೀನಿ. ಈ ಕಾಯಿನ ನಾನಿವಾಗ ಓಪನ್ ಮಾಡಿ ಇದನ್ನು ತುರಿದ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ತುರಿದ್ಕೊಂಡು ಬಂದೆ. ಈ ಫ್ರೆಶ್ ಆಗಿ ತುರಿದಿರುವಂಥ ಕಾಯಿನ ನೀವು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಇದನ್ನು ನೀವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಯಿಸಿರುವಂಥ ಕಡಲೆಬೇಳೆ ಇದೆಯಲ್ವ, ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ನೀವು ಕಡಲೆಬೇಳೆನ ಒಂದು 3 ವಿಷಲ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾನಿವಾಗ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಇವಾಗ ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಮತ್ತು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಡ್ತಾಯಿದ್ದೀನಿ. ಈ ಬಾಣಲಿಗೆ ಬಿಸಿ ಆದ ನಂತರ ಇದಕ್ಕೆ ಒಂದು 4 ರಿಂದ 5 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು 15 ರಿಂದ 18 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ದ್ರಾಕ್ಷಿ, ಅಂದರೆ ಒಂದು 4 ರಿಂದ 5 ಸ್ಪೂನಷ್ಟು ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಆಮೇಲೆ ಅದೇ ತುಪ್ಪಕ್ಕೆ ಒಂದು 5 ರಿಂದ 6 ಲವಂಗ, 2 ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಒಂದು ಒಳ್ಳೆ ಅರೋಮ ಬರುವವರೆಗೂ. ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಆವಾಗಲೇ ಮಾಡಿರುವಂಥ ಕಡಲೆಬೇಳೆ ಮತ್ತು ಕಾಯಿದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಒಂದೊಳ್ಳೆ ಅರೋಮ ಬರುತ್ತಲ್ಲ ಅದುವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಕಾಯಿ ಮತ್ತು ನೀವು ಕಡಲೆಬೇಳೆನ ಗ್ರೈಂಡ್ ಮಾಡುವಾಗ ಗಟ್ಟಿಯಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕಕ್ಕೆ ಹೋಗಬೇಡಿ. ಆದಷ್ಟು ನೀವು ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಇಟ್ಕೊಳ್ಳಿ. ಇವಾಗ ಒಂದು ಒಳ್ಳೆ ಅರೋಮ ಬರ್ತಾಯಿದೆ, ಅದುವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿದ ನಂತರ ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ನಾನಿವಾಗ ಬೆಲ್ಲನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. ಒಂದೇ ಸಲಕ್ಕೆ ಎಲ್ಲ ಬೆಲ್ಲನ ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಸ್ವೀಟ್ ಆದರೂ ತಿನ್ನೋಕೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ. ಇದಕ್ಕೆ ನಾನಿವಾಗ 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡು ಅದು ಕರಗುವವರೆಗೂ ಬಿಟ್ಟಿದ್ದೀನಿ. ಕರಗಿದ ನಂತರ ಇದಕ್ಕೆ ನಾನಿವಾಗ ಸ್ಯಾಫ್ರಾನ್ನ ಅಂದರೆ ಕೇಸರಿ ಹೂವನ್ನ ಹಾಕ್ತಾಯಿದ್ದೀನಿ. ಇದು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಇದು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕ್ಕೊಂಡ್ರೆ ಒಂದು ಒಳ್ಳೆ ಅರೋಮ ಬರುತ್ತೆ. ಕೇಸರಿದ ಅರೋಮ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡಿದ ನಂತರ ನನಗೆ ಒಂದು ಸ್ವಲ್ಪ ಸಿಹಿ ಕಮ್ಮಿ ಥರ ಕಾಣಿಸ್ತು. ಅದಕ್ಕೆ ನಾನು ಮತ್ತೆ ಒಂದು ಅರ್ಧ ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕರಗುವವರೆಗೂ. ಫುಲ್ಲು ನೋಡಿ, ಇವಾಗ ಕೇಸರಿ ಹಾಕ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತಾ ಬಂತು. ನೋಡಿ, ವೈಟ್ ಇರುವಂಥ ನಾವು ಮಾಡಿರುವಂಥ ಹಲ್ವಾ ಏನಾಗಿದೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ. ಅದು ಸಾಕಾಗಲ್ಲ, ಒಂದು ಸ್ವಲ್ಪ ಜಾಸ್ತಿ ಕಲರ್ ಬೇಕಂದರೆ ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಪೌಡ್ರು ಫುಡ್ ಕಲರ್ ಯೂಸ್ ಮಾಡ್ತೀರಂದರೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಕಲರ್ ಬಂದಿದೆ. ಆಮೇಲೆ ಇದು ಫುಲ್ಲು ನೀರೆಲ್ಲ ಡ್ರೈ ಆಗುವವರೆಗೂ ಇದನ್ನು ನೀವು ಬೇಯಿಸ್ಕೋಬೇಕು. ಇವಾಗ ನೋಡಿ, ಪರ್ಫೆಕ್ಟಾಗಿ ಇದು ಏನಾಗಿದೆ ಅಂದರೆ ನೀರೆಲ್ಲ ಡ್ರೈ ಆಗಿ ಕರೆಕ್ಟಾಗಿ ಬಂದಿದೆ. ಇವಾಗ ಡ್ರೈ ಆದ ನಂತರ ಈ ಹಲ್ವಾಗೆ ಏನು ಮಾಡಬೇಕು, ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ.
ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತಲ ಹಿಡ್ಕೋಬಾರ್ದು, ಸ್ಪೂನ್ ಹಾಕ್ತಾನೆ ಇರಬೇಕು. ಅಂದರೆ ನಾವು ಬೆಲ್ಲ ಹಾಕಿರ್ತೀವಲ್ವ, ಅದೇನಾಗುತ್ತೆ ಅಂದರೆ ತಲ ಹಿಡ್ಕೊಂಡಂಗೆ ಆಗುತ್ತೆ ಬೇಗನೆ. ಆಮೇಲೆ ಕಡಲೆಬೇಳೆ ಎಲ್ಲ ಬೇಗನೆ ಡ್ರೈ ಆಗೋದು ಜಾಸ್ತಿ, ತಲ ಹಿಡ್ಕೊಳ್ಳೋದು. ಅದಕ್ಕೆ ಸ್ಪೂನ್ ಹಾಕ್ತಾನೆ ಇರಿ. ಚೆನ್ನಾಗಿ ಡ್ರೈ ಆದ ನಂತರ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಆವಾಗಲೇ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. 1 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ಆಮೇಲೆ ಒಂದು 3 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ಪೂನ್ ಹಾಕ್ತಾನೆ ಇರಿ, ಇಲ್ಲ ಅಂದರೆ ತಳ ಹಿಡ್ಕೊಳ್ಳುತ್ತೆ. ಇವಾಗ ಪರ್ಫೆಕ್ಟ್ ಆಗಿರುವಂಥ ಟೆಕ್ಸ್ಚರ್ ಬಂದಿದೆ ನೋಡಿ. ನಾನಿವಾಗ ಮಾಡಿದ್ದು ಒಂದು ಸ್ವಲ್ಪನೂ ತಳ ಹಿಡ್ಕೊಂಡಿಲ್ಲ. ನಾನು ಅವಾಗವಾಗ ಸ್ಪೂನ್ ಹಾಕಿ ಇದನ್ನು ಮಾಡ್ತಾಯಿದ್ದೆ ಹಲ್ವನ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ನಾನಿವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಹಿಟ್ಟು ನಾನು ತೆಗೆದು ಇದನ್ನು ಒಂದು ಸಲ ಕೈಯಲ್ಲಿ ಈ ಥರ ನಾದ್ತಾ ಇದ್ದೀನಿ. ಅಂದರೆ ಫುಲ್ ಸಾಫ್ಟಾಗಿ ಬರಲಿ ಅಂತ ಹೇಳಿ ಒಂದು ಸಲ ಈ ಥರ ನಾದಿ ಆಮೇಲೆ ಇದನ್ನು ನಾನಿವಾಗ 2 ಪಾರ್ಟ್ನ ಮಾಡ್ತಾಯಿದ್ದೀನಿ. ಎರಡು ಪಾರ್ಟ್ ಮಾಡ್ಕೊಂಡು ಇವಾಗ ಒಂದು ಪಾರ್ಟಲ್ಲಿ ನಾನಿವಾಗ ಸಣ್ಣ ಉಂಡೆನ ಮಾಡ್ಕೋಬೇಕು. ನಾವು ಪೂರಿಗಿಂತ ಒಂದು ಸ್ವಲ್ಪ ದಪ್ಪಗಿರುವಂಥ ಉಂಡೆನ ತಗೋಬೇಕು. ನಾವು ಪೂರಿಗೆ ತಗೋತೀವೋ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪಗಿರುವಂಥ ಉಂಡೆ ತಗೊಂಡ್ರೆ ಆಯಿತು. ಇದನ್ನು ನಾನಿವಾಗ ರೌಂಡಾಗಿ ಇದನ್ನು ಬಾಲ್ ಥರ ಮಾಡಿಕೊಂಡು ಇಟ್ಕೋತೀನಿ ನೋಡಿ. ಈ ಥರ ನಾನೆಲ್ಲನ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನಿವಾಗ ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಅದನ್ನು ನಾನಿವಾಗ ಪೂರಿ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ. ನಿಮಗೆ ಒಂದು ಅಂಗೈ ಅಗಲದಷ್ಟು ಸಾಕು, ಜಾಸ್ತಿ ಅಗಲ ಮಾಡೋಕ್ಕೆ ಹೋಗಬೇಡಿ, ತುಂಬಾ ದೊಡ್ಡದಾಗ್ಬಿಡುತ್ತೆ ಪೂರಿ. ಅದಕ್ಕೋಸ್ಕರ ಒಂದು ಅಂಗೈ ಅಗಲಷ್ಟು ಮಾಡಿಕೊಂಡು ಇದರ ಮಧ್ಯೆ ನಾನಿವಾಗ ಮಾಡಿರುವಂಥ ಹಲ್ವ ಇದೆಯಲ್ವ, ಕಾಯಿ ಹಲ್ವ, ಅದನ್ನು ನಾನಿವಾಗ ಇಡ್ತಾ ಇದ್ದೀನಿ. ಇಟ್ಟು ಅದನ್ನು ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಸೈಡ್ನ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿದ ನಂತರ ಇದನ್ನು ಈ ಫೋರ್ಕ್ ತಗೊಂಡು ಫೋರ್ಕಲ್ಲಿ ನೀವೇನು ಮಾಡಬೇಕು, ಡಿಸೈನ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡ್ರಾಯ್ತು. ಏನಾದರೂ ನಿಮಗೆ ಜಾಸ್ತಿ ಡ್ರೈ ಥರ ಕಾಣಿಸಿದ್ರೆ ಒಂದು ಸ್ವಲ್ಪ ಸೈಡೆಲ್ಲ ಏನು ಮಾಡಬೇಕು, ನೀರನ್ನ ಒರೆಸ್ಕೊಂಡು ಆಮೇಲೆ ಬೇಕಾದರೆ ಫೋರ್ಕಲ್ಲಿ ಪ್ರೆಸ್ ಮಾಡ್ತಾ ನೀವು ಒಂದು ಡಿಸೈನ್ ಮಾಡ್ಕೊಂಡ್ರಾಯ್ತು. ಇಲ್ಲಾಂದರೆ ಬೇರೆ ಥರ ಡಿಸೈನ್ಸ್ ಬರುತ್ತೆ, ಆ ಥರನೂ ಮಾಡ್ಕೊಂಡ್ರಾಯ್ತು. ನಾನು ಫೋರ್ಕಲ್ಲಿ ಬರೀ ಪ್ರೆಸ್ ಮಾಡಿ ಅದನ್ನು ನಾನು ಡಿಸೈನ್ ಮಾಡ್ಕೊಂಡೆ. ಇದನ್ನು ನಾನು ಇವಾಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಡೀಪ್ ಫ್ರೈ ಎರಡು ಸೈಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಆಯಿಲಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಹೀಟ್ ಇರೋ ಆಯಿಲಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಬೇಗನೆ ಬ್ರೌನ್ ಆಗಿಬಿಡುತ್ತೆ, ಆಮೇಲೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಪೂರಿ. ನಿಮಗೆ ಕ್ರಿಸ್ಪಿಯಾಗಿ ಒಂದು 4-5 ದಿವಸ ಇಡಬೇಕಂದ್ರೆ ಇದನ್ನು ಮೀಡಿಯಮ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಗೋಲ್ಡನ್ ಬ್ರೌನ್ ಬಂದಿದೆ. ಫ್ರೈ ಮಾಡ್ಕೊಂಡು ಇವಾಗ ನಾನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಮಂಗಳೂರು ಸೈಡೆಲ್ಲ ಜಾಸ್ತಿಯಾಗಿ ಮಾಡಲ್ಲ. ನಾವು ಬೆಂಗಳೂರು, ಹಾಸನ ಈ ಕಡೆ ಎಲ್ಲ ಜಾಸ್ತಿಯಾಗಿ ಮದುವೆ ಮನೆಗಳೆಲ್ಲ ಜಾಸ್ತಿ ಮಾಡ್ತಾರೆ. ಅಂದರೆ ಮದುವೆ ಮನೆಯಲ್ಲಿ ಪುಡ ಅಂತ ಕೊಡ್ತೀವಿ, ಮದುವೆ ಆದ ನೆಕ್ಸ್ಟ್ ಡೇ ಎಲ್ಲ ನಾವು ಮನೆ ಹಂಚಕ್ಕೆ ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಆಮೇಲೆ ಮೊಹರ್ರಮ್ಗೂ ಇದು ಸ್ಪೆಷಲ್ ಆಗಿ ಈ ಹಲ್ವಾ ಪೂರಿನ ಮಾಡ್ತಾರೆ. ಈ ರೆಸಿಪಿನ ಮಾಡೋಕ್ಕೆ ತುಂಬಾ ಈಸಿ ಕೂಡ. ನೀವು ಮನೆಯಲ್ಲಿ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ನೀವು 4-5 ದಿವಸ ಹೊರಗಡೆನೇ ಇಟ್ಟರು ಏನೂ ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.